ನಮಸ್ಕಾರ ಎಲ್ಲರಿಗೂ ಸುಸ್ವಾಗತ ನಮ್ಮ ಹೊಸ ಪಾಡ್ಕಾಸ್ಟ್ ಚಾನಲ್ಗೆ. ನಾನು ಪ್ರೀತಮ್ ಮತ್ತೆ ನನ್ನ ಜೊತೆ ಇರೋದು ಕಿರಣ್. ಇವತ್ತು ನಾವು ಮಾತಾಡ್ತಾ ಇರೋ ವಿಷಯ ಬಂದು ಕೇರಳ ಸ್ಟೋರಿ ಬಗ್ಗೆ. ಕೇರಳ ಸ್ಟೋರಿ ಅಂದ್ರೆ ಮೂವಿಗೆ ಹೋಗ್ಬಿಟ್ಬೇಡಿ, ಇದು ಇನ್ನೊಂದು ಹೊಸದಾಗಿ ಬಂದಿರೋ ಒಂದು ಕತೆ, ಇವಾಗ ನಡೀತಾ ಇರೋ ಫಸ್ಟ್ ಸ್ಟೋರಿ. ಎಕ್ಸಾಕ್ಟ್ಲಿ, ಕೇರಳ ಫಸ್ಟ್ ಸ್ಟೋರಿ ಇದು. ಸೊ ಇದ್ರ ಬಗ್ಗೆ ಇವತ್ತಿನ ಮಾತುಕತೆ. ಹೇಳಿ ಕಿರಣ್. ಕೇರಳ ಬಸ್ ಇನ್ಸಿಡೆಂಟ್. ಹಾ, 100% ಕೇರಳ ಬಸ್ ಇನ್ಸಿಡೆಂಟ್. ಆದ್ರೆ ನಾವು ಗಿಲ್ಲಿದಲ್ಲಿ ಮುಳುಗೋಗ್ಬಿಟ್ಟಿದ್ವಿ. ಹೌದು ಮಗ, ಕೊನೆಗೂ ಗಿಲ್ಲಿ ವಿನ್ನೋದ ಖುಷಿ ಆಯ್ತು ನಮ್ಗೆ, ಖಂಡಿತ ಖುಷಿ ಆಗ್ತದೆ. ಹೌದು, ಬಿಗ್ ಬಾಸ್ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಅದು. ಗಿಲ್ಲಿಗೆ ಒಳ್ಳೆ ಒಂದು ಸ್ಟ್ಯಾಂಡ್ ಕೊಡ್ತು. ಖಂಡಿತ ಟ್ಯಾಲೆಂಟ್ಗೆ ಟ್ಯಾಲೆಂಟ್ ಯಾವತ್ತೂ ಇದೆ. ಎಕ್ಸಾಕ್ಟ್ಲಿ. ಬಟ್ ಆಯ್ತು, ಏನಿದು ಕತೆ? ಒಂದು ವಾರದಿಂದ ನ್ಯೂಸ್ ಓಡಾಡ್ತಾ ಇರಲಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಏನಾಗಿದೆ ಅಂತಂದ್ರೆ, ಆ ಹುಡುಗಿ ಶೀಸ್ ಅ ವ್ಲಾಗರ್. ಕೇರಳ ಕಡೆ ಅವಳು ವ್ಲಾಗರ್. ಅವಳು ಅದೇನಾಗಿದೆ, ಅವಳು ಬಸ್ ಹತ್ತಿದ್ದಾಳೆ. ರೆಗ್ಯುಲರ್ ಬ್ಲಾಗರ್. ಶೀಸ್ ವರ್ಕಿಂಗ್. ಅವಳು M.Com ಮುಗಿಸಿದ್ದಾಳೆ, ದುಬೈಲಿ ಹೋಗಿ ಕೆಲಸ ಮಾಡಿದಾಳೆ. ಆಮೇಲೆ ಶೀಸ್ ಅ ವ್ಲಾಗರ್. ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಕೇರಳದಲ್ಲಿ ವ್ಲಾಗ್ ಮಾಡ್ತಾ ಇದ್ಲು. ಅದಾದ್ಮೇಲೆ ಒಂದಿನ ಬಸ್ ಹತ್ತಿದ್ಲು. ವ್ಲಾಗರ್ಸ್ ಅಂದ್ಮೇಲೆ ವ್ಯೂಸ್ಗೋಸ್ಕರ ಒದ್ದಾಡ್ತಾರೆ. ಸೊ ವ್ಯೂಸ್ ನ ಪಡಿಬೇಕು ಅಂತ ಆ ಹುಡುಗಿ ಏನ್ ಮಾಡಿದಾಳೆ, ಜನರಲ್ ಆಗಿ ಒಂದು ವಿಡಿಯೋ ಮಾಡಿದಾಳೆ. ಓಕೆ, ಒಂದು ಸೆವೆನ್ ವಿಡಿಯೋಸ್ ಏನೋ ಮಾಡಿದಾಳೆ. 7 ವಿಡಿಯೋ ಮಾಡಿ ಅದನ್ನ ಎಡಿಟ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಬಿಟ್ಬಿಟ್ಟಿದ್ದಾಳೆ. ಓಕೆ, ಅದು ಯಾವ ತರ ವಿಡಿಯೋ ಅಂತ ಅಂದ್ರೆ, ಪಕ್ಕದಲ್ಲಿ ನಿಂತ್ಕೊಂಡಿರೋ ಹುಡುಗ ಅವಳ ಬಾಡಿ ಟಚ್ ಮಾಡ್ತಾ ಇದ್ದಾನೆ, ಆ ತರ ಎಲ್ಲ ಸಮಥಿಂಗ್ ಒಂಥರ ಮಿಸ್ಇಂಟರ್ಪ್ರಿಟೇಷನ್ ಮಾಡ್ತಾ ಇರೋದು. ಮಿಸ್ಬಿಹೇವ್ ಮಾಡ್ತಾ ಇದ್ದಾನೆ. ಅವನ್ ಮಾಡ್ತಾ ಇದ್ದಾನೆ. ಎಕ್ಸಾಕ್ಟ್ಲಿ. ಓಕೆ, ಅವನ್ ಗೊತ್ತೇ ಇಲ್ಲ ಹುಡುಗಿ ವಿಡಿಯೋ ಮಾಡ್ತಾ ಇದ್ದಾಳೆ, ಅವ್ನು ನಿಂತ್ಕೊಂಡಿದ್ದಾನೆ, ಪಕ್ಕದಲ್ಲಿ ನಿಂತ್ಕೊಂಡಿದ್ದಾಳೆ. ಅವೆಲ್ಲ ಮ್ಯಾಟ್ರೇ ಗೊತ್ತಿರ್ಲಿಲ್ಲ. ಅದು ಆಮೇಲೆ ಮುಂದೆ ಹೇಳಿ ಈ ವಿಚಾರ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ ಹೇಳಿ. ಇದೆಲ್ಲ ಫೈನ್. ಅವಳು ಬಸ್ ಹತ್ತಿದ್ಲು, ಆಮೇಲೆ ಆ ವ್ಯಕ್ತಿನೂ ಬಸ್ಸಲ್ಲಿದ್ದ. ಅವನ ತರ ಸುಮಾರು ಜನ ಇರ್ಬೋದು, ಆಯ್ತಾ? ಬಸ್ ಅಂದ್ಮೇಲೆ ಕ್ರೌಡ್ ಇದ್ದೇ ಇರುತ್ತೆ. ಈ ನಾಲ್ಕರ ಇರುವಾಗ ಆ ಹುಡುಗಿ ಒಂದು ಹುಡುಗನ ಈ ತರ ಮಾಡ್ತಾ ಇದ್ದಾನೆ ಅನ್ನೋದನ್ನ ಅವಳು ಯಾವ ತರ ಪ್ಲಾನ್ ಮಾಡಿ ಶೂಟ್ ಮಾಡಿರ್ಬೋದು. 7 ವಿಡಿಯೋ ಮಾಡಿದ್ದಾರೆ, 7 ವಿಡಿಯೋಸ್. ಅದ್ರಲ್ಲಿ ಒಂದು ವಿಡಿಯೋ ತುಂಬಾ ವೈರಲ್ ಆಗಿದೆ. ಏನಕ್ಕಾಗಿದೆ ಹೇಳು ನೋಡೋಣ. ಆ ವಿಡಿಯೋ ಹೆಂಗ್ ಹಿಡಿದಿದ್ದಾಳೆ ಅಂದ್ರೆ, ಅವನು ಈಕೆನ ಏನೋ ಮಿಸ್ಬಿಹೇವ್ ತರ ಮಾಡಿ ಟಚ್ ಮಾಡಿ ಏನೋ ಮಾಡ್ತಿರೋ ತರ ಒಂದು ವಿಡಿಯೋ ಮಾಡಿದ್ದಾರೆ. ಹೌದು, ಎಷ್ಟು ಎವಿಡೆಂಟ್ ಆಗಿದೆ ಗೊತ್ತಾ? ಓಕೆ, ಕ್ಲೀನ್ ಆಗಿ ಅವಳು ನಾನು ವಿಡಿಯೋ ಮಾಡಿ ಹಿಂಗ್ ವಿಡಿಯೋ ತೆಗೆದಿರೋದು, ಅವ್ನು ಹಿಂಗೆ ಏನೋ ಒಂದು ಮಾಡ್ತಾ ಇರೋದನ್ನ ಕ್ಲೀನ್ ಆಗಿ ಅವಳೆ ಮ್ಯಾನ್ಪ್ಲೇಟ್ ತರ ಮಾಡ್ಕೊಂಡಲ್ಲ, ಏನೋ ಮಾಡಿರೋದು ಪೋಸ್ಟ್ ಮಾಡ್ಬಿಟ್ಟಿದ್ದಾರೆ. ಏನಂತ, ಈ ವ್ಯಕ್ತಿ ನನಗೆ ಈ ತರ ಮಾಡ್ತಾ ಇದ್ದಾನೆ ಅಂತ ಪೋಸ್ಟ್ ಮಾಡ್ಬಿಟ್ಟಿದ್ದಾರೆ. ಹೌದು, ಇದ್ದಕ್ಕಿದ್ದು ವೈರಲ್ ಆಗೋದು. ಯಾವ ಮಟ್ಟಕ್ಕೆ ಇಟ್ಕೊಂಡು ಹೋಯ್ತವ್ರೆ ವೈರಲ್. ಇಂಥ ವಿಡಿಯೋ ಎಲ್ಲ ಓಡೋದ್ ಬಿಡು, ಅದಕ್ಕೆಲ್ಲ ನನಗೆ ಈ ಥರನೇ ಕೊಡೋದ್ರೆ ಚೆನ್ನಾಗಿರುತ್ತೆ. ಬಟ್ ಸ್ಟಿಲ್ ಆಯ್ತು, ಏನೋ ಕ್ಯೂರಿಯಸ್. ಓಕೆ, ಏನೋ ಮಾಡಿರ್ಬೋದು ಹುಡುಗಿಗೆ, ಈಗ ಸಹಜ ಇದ್ದೇ ಇರುತ್ತೆ. ಅದು ಏನಕ್ಕೆ ಹಿಂಗಾಗಿದೆ ಅಂತ ನೋಡಿರ್ತಾರೆ, ಇಮಿಡಿಯೇಟ್ ಆಗಿ ಕಾಮೆಂಟ್ ಮಾಡಿದ್ದಾರೆ. ಆ ಕಾಮೆಂಟ್ ಹೆಂಗ್ ಮಾಡಿದ್ದಾರೆ ಜನ ಅಂತ ಅಂದ್ರೆ, ಅವ್ರು ಯಾರು ಅಂದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಮೂಲಕ ಆ ಹುಡುಗಂಗೆ ಗೊತ್ತಾಗಿದೆ. ಅವ್ನ್ ಗೊತ್ತೇ ಇರ್ಲಿಲ್ಲ, ಅವ್ನ್ ಕೆಲಸ ಮುಗಿಸ್ಕೊಂಡು ಹೋಗೋದಂಗ ಗೊತ್ತಿರ್ಲಿಲ್ಲ. ರಾತ್ರಿ ಮನೆಗೆ ಹೋದ್ಮೇಲೆ ವಿಚಾರ ಗೊತ್ತಾಗಿದೆ. ಆಮೇಲೆ ಅವ್ನು ನೋಡಿದಾನೆ, ಇನ್ಸ್ಟಾಗ್ರಾಮ್ ನೋಡಿದಾನೆ. ಅವ್ನು ಫುಲ್ ಶಾಕ್ ಆಗಿ ಮನೆಯವರೆಲ್ಲರೂ ಅವನ ಸಮಾಧಾನ ಮಾಡಿದ್ರು ಅವ್ನ ಸಮಾಧಾನ ಆಗ್ಲಿಲ್ಲ. ಓಕೆ, ಸಮಾಧಾನ ಹೆಂಗಾಗುತ್ತೆ? ಒಬ್ಬ ವ್ಯಕ್ತಿ ನಾನು ಅದಲ್ಲ ಅಂತ ಗೊತ್ತಾದ್ರೂ ಅವನ ಬಗ್ಗೆ ಏನಾದ್ರೂ ಒಂದು ಕೆಟ್ಟ ಕಾಮೆಂಟ್ ಮಾಡ್ತಿದ್ದಾರೆ ಅಂತ ಆಬ್ವಿಯಸ್ಲಿ ಯಾರು ತಡ್ಕೊಳಕ್ಕಾಗಲ್ಲ. ಈಗ ನೀನು ತಡೆಯಕ್ಕಾಗಲ್ಲ, ನಾವು ತಡೆಯಕ್ಕಾಗಲ್ಲ. ಒಬ್ರು ಇಬ್ರು ಅಂತಂದ್ರೆ ಪರವಾಗಿಲ್ಲ, ಲಕ್ಷಾಂತರ ಜನ ಈ ತರ ಬಗ್ಗೆ ಮಾತಾಡಿದಾರೆ. ತಪ್ಪಾಗಿದ್ರೆ ಅದು ಚೆನ್ನಾಗಿರಲ್ಲ. ಮನ್ಸಿಗೆ ಬಾಳ ನೊಂದ್ಕೊಂಡು ಅವನು ಬೋಲ್ಡ್ ಸ್ಟೆಪ್ ತಗೊಂಡ್ಬಿಟ್ಟಿದ್ದಾನೆ. ಅವನೇನ್ ಮಾಡಿದಾನೆ, ಬೆಳಗ್ಗೆ ಎದ್ದು ನೋಡಿದ್ರೆ ವ್ಯಕ್ತಿನೇ ಇಲ್ಲ. ಹ್ಯಾಂಗ್ ಮಾಡ್ಕೊಂಡು ಜಸ್ಟ್ ಒಂದು ವ್ಯೂಸ್ಗೋಸ್ಕರ ಒಂದು ಹುಡುಗಿ ಒಂದು ವಿಡಿಯೋ ಪೋಸ್ಟ್ ಮಾಡೋದಕ್ಕೋಸ್ಕರ ಒಬ್ಬ ವ್ಯಕ್ತಿ ಬಗ್ಗೆ ಜನ ಇಮ್ಮಿಡಿಯೇಟ್ ಆಗಿ ಯಾವುದೇ ಒಂದು ಕನ್ಕ್ಲೂಷನ್ ಬರಬಾರ್ದು. ಯಾಕೆಂತಂದ್ರೆ ಇವಾಗಿನ ಕಾಲದಲ್ಲಿ ಯಾರಿಗೂ ಪೇಷನ್ಸ್ ಅನ್ನೋದು ಯಾರಿಗೂ ಇಲ್ಲ. ಎಕ್ಸಾಕ್ಟ್ಲಿ, ಪೇಷನ್ಸ್ ಅನ್ನೋದೆಲ್ಲ ಕಮ್ಮಿ ಆಗಿದೆ. ಈಗ ನೋಡಿ, ನೀನು ಹೇಳಂಗೆ ಕೆಲವೊಂದ್ಸಲ ನಮಗೂ ಪೇಷನ್ಸ್ ಇರಲ್ಲ, ಎಲ್ಲ ಇನ್ಸ್ಟೆಂಟ್ ಆಗಿ ಆಗ್ಬೋದು. ಕರೆಕ್ಟಾ? ಇವತ್ತು ಫುಡ್ ಕೂಡ ಇನ್ಸ್ಟೆಂಟ್ ಆಗಿ ಬರ್ಬೇಕು. ನಿಜ, ಇನ್ನೊಂದು ಆರ್ಡರ್ ಮಾಡಿದ್ರೆ ರಿಪೀಟ್ 5 ನಿಮಿಷ ಬರ್ಬೇಕು. ಎಲ್ಲ ನೋಡಿ 7 ಮಿನಿಟ್ಸ್ 5 ಮಿನಿಟ್ಸ್ ಇಮಿಡಿಯೇಟ್ ಆರ್ಡರ್ ಕೊಡೋ ಲೆವೆಲ್ ಬಂದಿದೆ. ಹಂಗೆ ಜನ ಒಂದು ವಿಡಿಯೋ ನೋಡಿದ ತಕ್ಷಣ ಒಂದು 2 ನಿಮಿಷ ಯೋಚನೆ ಮಾಡೋಷ್ಟು ಒಂದು
ತಾಳ್ಮೆ ಬೇಕು. ಹೌದು ಹೌದು ಕಿರಣ್, ತಾಳ್ಮೆ ಇಲ್ಲ ಅಂತಂದ್ರೆ ಆಗಲ್ಲ ಕೆಲಸ ಆಗಲ್ಲ. ಸೊ ಅದೇ ಜನ ಆ ಹುಡುಗಿನ ಮತ್ತೆ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈಗ ಅದೇ ಜನ ಮತ್ತೆ ಆ ವಿಡಿಯೋನ ಹೋಗಿ ನೋಡಿ, ಇಲ್ಲ ಇದು ಹುಡುಗಿದು ತಪ್ಪಲ್ಲ, ಇದು ಹುಡುಗಂದು ತಪ್ಪಲ್ಲ, ಇದು ಸಾರಿ ಹುಡುಗಿದು ತಪ್ಪು ಅಂತ ಗೊತ್ತಾದ್ಮೇಲೆ ಎಲ್ಲಾರು ವಾಪಸ್ ಕಮೆಂಟ್ ಮಾಡಿ ಆ ಹುಡುಗಿನ ಅರೆಸ್ಟ್ ಮಾಡೋ ತರ ಮಾಡಿದ್ರು. ಆದ್ರೆ ಏನ್ ಬಂತು, ಹುಡುಗ ತಿಳ್ಕೊಂಡ. ಏನಾಗುತ್ತೆ, ಆ ಹುಡುಗಿ ವಿಡಿಯೋ ಪೋಸ್ಟ್ ಮಾಡಿದ ತಕ್ಷಣ ಪೋಸ್ಟ್ ಮಾಡೋ ಧೈರ್ಯ ಈ ತರ ಇನ್ನೊಂದು ರೂಪ ತಗೊಂಡಾಗ ಅದೇ ಯಾಕಿಲ್ಲ ಹುಡುಗಿ? ಏನ್ ಮಾಡ್ತೀರಾ? ಕರೆಕ್ಟ್ ಅಲ್ವಾ? ಹೌದೌದು, ವ್ಯೂಸ್ ಆಯ್ತು, ಎಲ್ಲ ಆಯ್ತು. ಅವಳಿಗೆ ಉಲ್ಟಾ ಹೊಡಿದಾದ ಆ ಕೆಪಾಸಿಟಿ ಇರ್ಬೇಕು, ಫೇಸ್ ಮಾಡೋಂಥ ಧೈರ್ಯ ಇರ್ಬೇಕು. ಇಲ್ಲ ಅಂದ್ರೆ ಮಾಡಕ್ ಹೋಗ್ಬಾರ್ದು. ಎಕ್ಸಾಕ್ಟ್ಲಿ. ಇನ್ನೊಂದು ಪಬ್ಲಿಕ್ ಕಾಮೆಂಟ್ ಮಾಡಿದಾಗ ಅವ್ರು ಇಮಿಡಿಯೇಟ್ ಆಗಿ ಏನ್ ಮಾಡಿದಾರೆ, ಮತ್ತೊಂದ್ಸಲಿ ಕಾಮೆಂಟ್ ಎಲ್ಲ ಮಾಡಿ ಆ ಹುಡುಗಿನ ಏನೋ ಮಾಡಿದ್ದಾರೆ, ಅರೆಸ್ಟ್ ಮಾಡೋ ಮಟ್ಟಿಗೆ ತಗೊಂಡು. ಬಟ್ ಆ ಓದ್ ಜೀವ ಬರುತ್ತಾ? ಆ ಫ್ಯಾಮಿಲಿ ಕತೆ ಏನು, ಆ ನಂಬಿರುವಂತ ಮಕ್ಳ ಕತೆ ಏನು, ಆ ನಂಬಿರೋಂಥ ಹೆಂಡತಿ ಕತೆ ಅಲ್ವಾ? ಇದೇ ರೀತಿ ಎಷ್ಟೋ ವಿಷಯಗಳು ಸಮಾಜದಲ್ಲಿ ನಡೀತಾ ಇದೆ. ನಾವು ಎಷ್ಟೋ ಜನ ಇದ್ರ ಬಗ್ಗೆ ವಿಡಿಯೋಸ್ ಮಾಡಿರ್ತೀವಿ. ನಮ್ಮ ಒಂದು ಅಭಿಪ್ರಾಯನ ನಿಮ್ಗೆ ತಿಳಿಸಿದೀವಿ ಅಷ್ಟೇ. ಹೌದು, ಇದನ್ನ ಡೀಟೇಲ್ ಮಾಹಿತಿ ಕೊಡ್ಬೇಕಾದೇನಿಲ್ಲ, ಸುಮ್ಮನೆ ವಿಚಾರ ನಿಮ್ಗೆ ತಿಳ್ಕೊಳ್ಳಿ ಅಂತ ಅನ್ಬಿಟ್ಟು ನಾವೊಂದು ವಿಚಾರ ಹೇಳ್ತಾ ಇದ್ದೀವಿ. ಸೊ ಇದು ಆಕ್ಚುಲಿ ಯಾರಿಗೂ ಈ ವಿಚಾರ ಬಂದಿಲ್ಲ, ಟಿವಿಲಿ ಎಲ್ಲೂ ಟೆಲಿಕಾಸ್ಟ್ ಆಗಿಲ್ಲ. ಏನಕ್ಕೆ ಅಂತಂದ್ರೆ ಬಿಗ್ ಬಾಸ್ ಅದು ಪೊಲೀಸ್ ಸ್ಟೇಷನ್ ಅದೇನೋ ಬೇರೆ ಏನೋ ಇಶ್ಯೂಸ್ ಎಲ್ಲ ಅದೇ ಒಂದು ಸೋಷಿಯಲ್ ಮೀಡಿಯಾ ಟಿವಿಲಿ ಓಡ್ತಾ ಇತ್ತು. ಸೊ ಹಾಗಾಗಿ ಈ ಒಂದು ವಿಚಾರ, ಕೇರಳದ ವಿಚಾರ ಬಹಳ ಲೇಟ್ ಆಗಿ ಎಲ್ಲ ಆದ್ಮೇಲೆ ಇವಾಗ ಜನರಿಗೆ ತಲುಪ್ತಾ ಇದೆ. ಎಷ್ಟೊಂದು ಯೂಟ್ಯೂಬ್ ಚಾನೆಲ್ಸ್ ಅಲ್ಲೂ ಈ ಒಂದು ವಿಚಾರ ಡಿಸ್ಕಸ್ ಮಾಡಿದ್ದಾರೆ. ಬಟ್ ಎಲ್ಲರೂ ನೋಡಿದಾರೋ ಎಲ್ಲೋ ಗೊತ್ತಿಲ್ಲ. ಬಟ್ ಈ ಒಂದು ನಮ್ಮ ಒಂದು ಚಾನೆಲ್ ಅಲ್ಲಿ ಇವತ್ತು ನಾವು ಹೇಳ್ತಾ ಇದ್ದೀವಿ. ಬಟ್ ಏನು ನಾವು ತುಂಬಾ ಡೀಪ್ ಆಗಿ ಎಲ್ಲ ಹೋಗಿ ಅನಲೈಸ್ ಮಾಡ್ತಾ ಇಲ್ಲ. ಆಸ್ ಅ ವ್ಯೂವರ್ಸ್, ನಾನು ನಾನು ಆ ವಿಡಿಯೋನ ನೋಡಿ ತಿಳ್ಕೊಂಡ್ಮೇಲೆ ನನಗನ್ಸಿದ ಅಭಿಪ್ರಾಯ ಹೇಳ್ತಾ ಇದ್ದೀನಿ. ಏನಂದ್ರೆ ವ್ಯಕ್ತಿ ಜೀವದ ಬಗ್ಗೆ ಆಟಾಡಕ್ ಹೋಗ್ಬಾರ್ದು ಯಾರಾದ್ರೂ. ಕರೆಕ್ಟ್? ಹೌದು, ಇದು ತುಂಬಾ ದುಃಖನೇ ಆಯ್ತು. ಒಂದು ವ್ಯೂಸ್ಗೋಸ್ಕರ ಹೌದು, ಏನ್ ಸಿಗುತ್ತೆ ಸೊಸೈಟಿಗೆ, ಏನ್ ಮೆಸೇಜ್ ಹೋಗ್ತಾರೆ? ತುಂಬಾ ಕೆಟ್ಟಾಗ್ತಾ ಹೋಗ್ತಾ ಈ ತರ ಆದ್ರೆ ಸಮಾಜನ ಬಹಳ ಒಂದು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಅನ್ಕೊಂಡಿರೋ ತರ ಏನೂ ಆಗ್ತಾ ಇಲ್ಲ. ಮಗ, ನೀವು ಇನ್ನೊಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇಸ್ ಗುಡ್, ಅದೇ ರೀತಿ ತುಂಬಾ ಹೌದು, ನ್ಯೂಸ್ಗೋಸ್ಕರ ಈ ತರ ಒಂದು ಬಲಿ ಎಲ್ಲ ತಗೊಳ್ಳೋದು ಖಂಡಿತ ಈ ತರ ಯಾರು ಮಾಡೋದಕ್ಕೆ ಹೋಗ್ಬೋದು. ಕನ್ಕ್ಲೂಷನ್ ಏನ್ ಕೊಡ್ತೀರಾ ಇದಕ್ಕೆ ವಿಚಾರವಾಗಿ? ಕನ್ಕ್ಲೂಷನ್ ಇಷ್ಟೇ ನಾನು ಪಬ್ಲಿಕ್ಗೆ ಹೇಳೋದು. ಸೊ ಯಾವುದೇ ಒಂದು ವಿಡಿಯೋ ನೋಡ್ಬೇಕಾದ್ರೂ ನಿಮಗೂ ಗೊತ್ತಿರುತ್ತೆ ಅದು ಒಳ್ಳೇದ ಕೆಟ್ಟದ, ಕಾಮೆಂಟ್ ಏನ್ ಮಾಡಬೇಕು, ಫೈನ್, ನಿಮ್ಗೆಲ್ಲ ರೀತಿ ರೈಟ್ಸ್ ಇದೆ, ಕಾಮೆಂಟ್ ಹಾಕೋದು ಇನ್ನೊಂದು. ಬಟ್ ಇಂಥ ಒಂದು ಸೂಕ್ಷ್ಮವಾದ ವಿಡಿಯೋಸ್ ಬಂದಾಗ ದಯವಿಟ್ಟು ಅದನ್ನ ಒಂದು 5 ನಿಮಿಷ ಗಮನಿಸಿ ಕಾಮೆಂಟ್ ಮಾಡಿ ಅಂತ ನಿಮ್ಮೆಲ್ಲ ಕೇಳ್ಕೊತೀನಿ. ಕಾಮಿಡಿದು ಬರುತ್ತೆ, ಇನ್ನೊಂದು ಮತ್ತೊಂದು ಮಾಹಿತಿದು ಬರುತ್ತೆ. ನಿಮ್ಗೆ ಏನ್ ಕಾಮೆಂಟ್ ಮಾಡಬೇಕು ಇಟ್ಸ್ ಅಪ್ ಟು ಯು. ಬಟ್ ಇಂಥ ಸೆನ್ಸಿಟಿವ್ ವಿಷಯ ಬಂದಾಗ ದಯವಿಟ್ಟು ಇದು ನೋಡಿ. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ಫ್ಯಾಮಿಲಿ ಎಷ್ಟು ಡಿಪೆಂಡ್ ಆಗಿರುತ್ತೆ ಒಂದು ವ್ಯಕ್ತಿ ಮೇಲೆ ಅನ್ನೋದು ಇಂಪಾರ್ಟೆಂಟ್. ಇವತ್ತು ಆ ವ್ಯಕ್ತಿ ಇಲ್ಲ, ಈಸ್ ಬ್ರೆಡ್ ಅಂಡ್ ಬಟರ್ ಫಾರ್ ದಿ ಫ್ಯಾಮಿಲಿ. ಇವತ್ತು ಫ್ಯಾಮಿಲಿ ಎಷ್ಟು ಸಫರಿಂಗ್ ಪಡ್ತಾ ಇದೆ, ವ್ಯಕ್ತಿ ಮೇಲೆ ಎಷ್ಟು ಶಾಪ ಆಗ್ತಿರ್ಬೋದು ಅಲ್ವಾ? ಸೊ ಇಷ್ಟು ನಾನು ಹೇಳ್ಬೋದು. ಓಕೆ ಕಿರಣ್, ಈ ಒಂದು ಮಾತು ಹೇಳ್ತಾ ನಾವು ಇವತ್ತಿನ ಒಂದು ವಿಚಾರವನ್ನು ಇಲ್ಲೇ ಮುಗಿಸ್ತಾ ಇದ್ದೀವಿ. ಈ ತರ ಒಂದು ಮುಂದೆ ಯಾವುದೇ ಕಾರಣಕ್ಕೂ ಆಗದಿರೋ ತರ ನೀವೆಲ್ಲರೂ ನೋಡ್ಕೊಳ್ಬೇಕು. ಹಾಗೆ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಹಾಗೆ ಶೇರ್ ಕೂಡ ಮಾಡಬೇಕು.